Hello students, today we are going to learn a subject called as DBMS. So we are going to start with the basic definition of the DBMS. So the first chapter is database, in which in today's class we are going to discuss about the basic concepts of DBMS. Learning objective, we are going to understand in this session, we are going to understand what is data, what is information, and difference between the data and information. At the end of the class, you will able to understand data, information, and difference. Introduction to the database. In today's world, if we are going to see, everywhere we are going to find a database. For example, if you go for a bazaar, there you are going to have a system where you are going to pay the bill. All the database are going to be stored over there. If you go for any office or organization, over there you are going to see the computers. In computers, what will be there? The information is going to be there. All the activities involving the transactions are going to be handled in the computers. So nowadays, the basic resource of the organization is the data. So proper organization of the data is very much required to run the organization or business smoothly. Examples, we can deposit or withdrawal from a bank, hotel, airline reservation, railway reservation, etc. These are the few examples for the database. Coming to the data, before going to understand the database, let's get on to stick with what is data. Data andre ಏನು? Data is nothing but it is a set of raw facts, figures, statistics which can be processed to produce meaningful information. ಏನು ಹಾಗಂದ್ರೆ ಡೇಟಾ ಎಂಬುದು ಅದು ಒಂದು ನಂಬರ್ ಆಗಿರ್ಬೋದು ಅಥವಾ ನಿಜಾಂಶ ಆಗಿರ್ಬೋದು ಅಥವಾ ಸತ್ಯಾಂಶ ಆಗಿರ್ಬೋದು ಅಥವಾ ಒಂದು ಫಿಗರ್ ಆಗಿರ್ಬೋದು ಅಥವಾ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು. ಅದು ಏನಾಗುತ್ತೆ, ವಿಚ್ ಕ್ಯಾನ್ ಬಿ ಪ್ರೊಸೆಸ್ಡ್. ಅದನ್ನು ಪ್ರೊಸೆಸ್ ಮಾಡಿದಾಗ ಅದಕ್ಕೊಂದು ಅರ್ಥಪೂರ್ಣವಾದಂಥ ಮಾಹಿತಿ ಕೊಡುತ್ತೆ. ಅದಕ್ಕೆ ನಾವೇನಂತೀವಿ, ಡೇಟಾ ಅಂತೀವಿ. ಫಾರ್ ಎಕ್ಸಾಂಪಲ್, ಇವಾಗ 5 ಅಂತೇಳಿ ಕೊಡ್ತೀನಿ ನಾನು. ಓಕೆ, 5 ಈಸ್ ಆನ್ ಎಕ್ಸಾಂಪಲ್ ಫಾರ್ ಡೇಟಾ. 5 ಎಂಬುದು ಒಂದು ಅಂಕಿ ಅಥವಾ ಇಟ್ ಈಸ್ ಎ ನಂಬರ್. 5 ಅಂತೇಳಿ ಕೊಟ್ಟಾಗ ಅದೇನಾಗುತ್ತೆ, ಡೇಟಾ. ಓಕೆ, 5 ಎಂಬುದು ಲಕ್ಕಿ ನಂಬರ್ ಆಗಿರ್ಬೋದು ಅಥವಾ ನನ್ನ ಫೋನ್ ನಂಬರ್ ಆಗಿರ್ಬೋದು ಅಥವಾ ಹೋಮ್ ನಂಬರ್ ಆಗಿರ್ಬೋದು ಅಥವಾ ಒಂದು ಥಿಯೇಟ್ರಿಗೆ ಹೋದರೆ ನನ್ನ ಸೀಟ್ ನಂಬರ್ ಆಗಿತ್ತು 5 ಏನಾದರೂ ಆಗಿರ್ಬೋದು. ಇದಕ್ಕೆ ನಾವೇನಂತೀವಿ, ಡೇಟಾ ಅಂತೀವಿ. ಇನ್ನೂ ಒಂದು ರೀತಿ ನಾವು ಕನ್ನಡದಲ್ಲಿ ಏನು ಹೇಳ್ಬೋದು ಅಂದರೆ, ಡೇಟಾ ಅಂದ್ರೇನು, ಅರ್ಧಂಬರ್ಧ ಒಂದು ಇನ್ಫಾರ್ಮೇಷನ್ನ ಕೊಡುವಂಥದ್ದು ನಾವೇನಂತೀವಿ, ಅದು ಪರಿಪೂರ್ಣವಾದಂಥ ಒಂದು ಮಾಹಿತಿ ಇರಲ್ಲ. ಅದಕ್ಕೆ ನಾವೇನಂತೀವಿ, ಡೇಟಾ ಅಂತೇಳಿ ಕರಿತೀವಿ. ಓಕೆ, ನಾವು ಲೆಟ್ಸ್ ಗೋ ವಿತ್ ದ ಇನ್ಫಾರ್ಮೇಷನ್. ಇನ್ಫಾರ್ಮೇಷನ್ ಅಂದ್ರೇನು? ಇನ್ಫಾರ್ಮೇಷನ್ ಈಸ್ ಎ ಪ್ರೊಸೆಸ್ಡ್ ಡೇಟಾ. Okay, it is a processed data and on which we can able to take the decisions and we can take actions on that. ಇನ್ಫಾರ್ಮೇಷನ್ ಅಂದ್ರೇನು, ಇದೊಂದು ಪ್ರೊಸೆಸ್ಡ್ ಡೇಟಾ, ಪ್ರೊಸೆಸ್ ಆಗಿ ಬಂದಿರುತ್ತಾ. ಈ ಪ್ರೊಸೆಸ್ ಆಗಿ ಬಂದಿರುವಂಥ ಡೇಟಾದಿಂದ ನಾವೇನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಟೇಕ್ ದ ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಷನ್ಸ್. ನಾವು ಡಿಸಿಷನ್ ಆಗಲಿ ಅಥವಾ ಒಂದು ಆ್ಯಕ್ಷನ್ ಆಗಲಿ ನಾವು ತಗೋಬೋದು. ಸೊ ಇನ್ಫಾರ್ಮೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಆರ್ಗನೈಸ್ಡ್ ಆ್ಯಂಡ್ ಕ್ಲಾಸಿಫೈಡ್ ಡೇಟಾ ಟು ಪ್ರೊವೈಡ್ ಮೀನಿಂಗ್ಫುಲ್ ವ್ಯಾಲ್ಯೂಸ್. ಇನ್ನೊಂದು ಡೆಫಿನೇಷನ್ ಏನು ಅಂದರೆ, ಇನ್ಫಾರ್ಮೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಆರ್ಗನೈಸ್ಡ್ ಅಂದರೆ ಕರೆಕ್ಟಾಗಿ ಆರ್ಗನೈಸ್ ಆಗಿರುವಂಗೆ, ಆ್ಯಂಡ್ ಕ್ಲಾಸಿಫೈಡ್ ಕರೆಕ್ಟಾಗಿ ಕ್ಲಾಸಿಫೈ ಮಾಡ್ಕೊತ, ಸೊ ಮೀನಿಂಗ್ಫುಲ್ಲಾಗಿ ಒಂದು ವ್ಯಾಲ್ಯೂ ಏನು ಕೊಡುತ್ತೋ ಅದಕ್ಕೆ ನಾವೇನಂತೀವಿ, ಇನ್ಫಾರ್ಮೇಷನ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಅಲ್ಲಿ ಡೇಟಾದಲ್ಲಿ ಏನಂದ್ವಿ, 5 ಅಂತಂದ್ವಿ. 5 ಏನಾದರೂ ಆಗಿರ್ಬೋದು. ಇಲ್ಲಿ ನಾ ಏನು ಹೇಳ್ತಾ ಇದ್ದೀನಿ ಎಕ್ಸಾಂಪಲಲ್ಲಿ, ಇನ್ಫಾರ್ಮೇಷನ್ ಒಳಗಡೆ 5 ಈಸ್ ಮೈ ರೂಲ್ ನಂಬರ್ ವಿಚ್ ಸ್ಪೆಸಿಫೈಸ್ ಇಸ್ ಸಿಗ್ನಿಫಿಕೆಂಟ್ ಮೀನಿಂಗ್. ಫಾರ್ ಎಕ್ಸಾಂಪಲ್, ಇನ್ ಮೈ ಎಕ್ಸಾಂಪಲ್ ಇಫ್ ಐ ಸೇ ಕುಮಾರ್, ಕುಮಾರ್ ಏನಾಗಿರ್ಬೋದು, ಕುಮಾರ್ ಮೈಟ್ ಬಿ ಮೈ ನೇಮ್, ಕುಮಾರ್ ಮೈಟ್ ಬಿ ಯುವರ್ ನೇಮ್, ಕುಮಾರ್ ಮೈಟ್ ಬಿ ಯುವರ್ ಫ್ರೆಂಡ್ಸ್ ನೇಮ್, ಆರ್ ಕುಮಾರ್ ಇಸ್ ಎ ನೇಮ್ ವಿ ಡೋಂಟ್ ಹ್ಯಾವ್ ಎನಿ ಒನ್ ಕಾಲ್ಡ್ ಎಸ್ ಕುಮಾರ್. ಅದೇ ಯಾವ ರೀತಿ ಬೇಕಾದರೂ ಆಗಿರ್ಬೋದು. ಅದೇ ನಾನು ಏನಾದರೂ ಕುಮಾರ್ ಈಸ್ ಮೈ ನೇಮ್ ಅಂತಂದರೆ ಅಲ್ಲಿಗೆ ಫುಲ್ ಸ್ಟಾಪ್. ಅಲ್ಲಿಗೆ ನೀವು ಬೇರೆ ಅರ್ಥ ಏನಾದರೂ ಕೊಡೋಕ್ಕಾಗುತ್ತಾ? ಬೇರೆ ಏನೂ ಕೊಡೋಕ್ಕಾಗಲ್ಲ. ಅದಕ್ಕೆ ನಾವೇನಂತೀವಿ, ಇನ್ಫಾರ್ಮೇಷನ್, ಪರಿಪೂರ್ಣವಾದಂಥ ಒಂದು ಮಾಹಿತಿ ಕೊಡಲಿಕ್ಕೆ ಅದಕ್ಕೆ ನಾವೇನಂತೀವಿ, ಇನ್ಫಾರ್ಮೇಷನ್. ಪ್ರೊಸೆಸ್ಡ್ ಡೇಟಾ, ಡೇಟಾದೊಳಗೆ ಏನಂತೀವಿ ನಾವು, ಅನ್ಪ್ರೊಸೆಸ್ಡ್ ಡೇಟಾ. ಇನ್ಫಾರ್ಮೇಷನಲ್ಲಿ ಏನಂತೀವಿ ನಾವು, ಪ್ರೊಸೆಸ್ಡ್ ಡೇಟಾ. ಸೊ ನೆಕ್ಸ್ಟ್, ಕಮಿಂಗ್ ಟು ದ ಡೆಫಿನಿಷನ್ ಆಫ್ ಎ ಫೈಲ್. ಫೈಲ್ ಅಂದ್ರೇನು? ಫೈಲ್ ಈಸ್ ಎ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ. ಓಕೆ, ಒಂದು ರಿಲೇಟೆಡ್ ಡೇಟಾದ ಒಂದು ಸಂಗ್ರಹಣೆ. ಇಟ್ ಈಸ್ ಎ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ. ಎಲ್ಲಿ ಸ್ಟೋರ್ ಮಾಡಿರ್ತೀವಿ, ವಿಚ್ ಈಸ್ ಸ್ಟೋರ್ಡ್ ಇನ್ ದ ಸೆಕೆಂಡರಿ ಮೆಮೊರಿ. ಅದಕ್ಕೆ ನಾವೇನಂತೀವಿ, ಫೈಲ್ ಅಂತೀವಿ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಂದು ನಿಮ್ಮ ಮೊಬೈಲಲ್ಲಿ ಏನಾದ್ರು ಫೈಲ್ ಹಾಕಿದಾಗ
ಇಟ್ ಈಸ್ ಗೋಯಿಂಗ್ ಟು ಅಪ್ಲೋಡ್ ಇಂಟು ಎ ಫೋಲ್ಡರ್. ಓಕೆ, ಅದಕ್ಕೆ ನಾವೇನಂತೀವಿ ಫೈಲ್ ಅಂತೀವಿ. ಓಕೆ, ಯೂಶಲಿ ನಮ್ಮ ಒಂದು ಡೇಟಾಬೇಸಲ್ಲಿ ಫೈಲ್ ಎಲ್ಲಿ ಸ್ಟೋರ್ ಆಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟೋರ್ಡ್ ಇನ್ ದ ಸೆಕೆಂಡರಿ ಮೆಮೊರಿ. Now let's understand. Now we have come across the definition of data, information, files. Now let's understand the difference between the data and information. Okay, data ಅಂದ್ರೇನು? ಅನ್ಪ್ರೊಸೆಸ್ಡ್ ಡೇಟಾ, ಕರೆಕ್ಟಾಗಿ ಪ್ರೊಸೆಸ್ ಮಾಡೋಂಗಿಲ್ಲ. ಜಸ್ಟ್ ಫ್ಯಾಕ್ಟ್ಸ್ ಕೊಟ್ಟಿರ್ತೀವಿ ಅಥವಾ ಫಿಗರ್ಸ್ ಕೊಟ್ಟಿರ್ತೀವಿ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿರ್ತೀವಿ, ಇದಕ್ಕೆ ಏನಂತೀವಿ ನಾವು? ಡೇಟಾ ಅಂತೀವಿ. ಅದೇ ಇನ್ಫಾರ್ಮೇಷನ್ ಅಂದ್ರೇನು? ಇಟ್ ಈಸ್ ಅ ಪ್ರೊಸೆಸ್ಡ್ ಡೇಟಾ, ಕರೆಕ್ಟಾಗಿ ನೀಟಾಗಿ ಪ್ರೊಸೆಸ್ ಆಗಿ ಔಟ್ಪುಟ್ಟಿಗೆ ರೆಡಿ ಆಗಿರುವಂಥ ಡೇಟಾ, ಇದಕ್ಕೆ ನಾವಂತೀವಿ ಪ್ರೊಸೆಸ್ಡ್ ಡೇಟಾ. ಡೇಟಾದಲ್ಲಿ ಸೆಕೆಂಡ್ ಪಾಯಿಂಟ್ ಏನು? ಇಟ್ ಈಸ್ ಅನ್ ಆರ್ಗನೈಸ್ಡ್ ಕರೆಕ್ಟಾಗಿ ಆಗಿರಲ್ಲ. ಅದೇ ಇನ್ಫಾರ್ಮೇಷನಲ್ಲೇನು? ಇಟ್ ಈಸ್ ಅನ್ ಆರ್ಗನೈಸ್ಡ್, ಕರೆಕ್ಟಾಗಿ ನೀಟಾಗಿ ಆರ್ಗನೈಸ್ಡ್ ಆಗಿ ಇಟ್ಟಿರುತ್ತೆ. ಥರ್ಡ್ ಒನ್ನು, ಡೇಟಾ ಈಸ್ ಇಂಡಿವಿಜುವಲ್ ಯೂನಿಟ್ ದಟ್ ಕಂಟೈನ್ಸ್ ರಾ ಮಟೀರಿಯಲ್ ಇಟ್ ಡಸ್ ನಾಟ್ ಕ್ಯಾರಿ ಎನಿ ಸಿಗ್ನಿಫಿಕೆಂಟ್ ಮೀನಿಂಗ್. ಇದೇನು? ಒಂದು ಇಂಡಿವಿಜುವಲ್ ಯೂನಿಟ್. ಫಾರ್ ಎಕ್ಸಾಂಪಲ್ ನಾನು 5 ಅಂತೇಳಿ ತೊಗೊಂಡಿದ್ದೆ ಎಕ್ಸಾಂಪಲ್. 5 ಅಂದರೆ ಇಟ್ ಈಸ್ ಇಂಡಿವಿಜುವಲ್ ಯೂನಿಟ್, ಅದಕ್ಕೆ ಅದರದ್ದೇ ಆದಂಥ ಒಂದು ಪರಿಪೂರ್ಣವಾದ ಮಾಹಿತಿ ಇರಲ್ಲ. ಇಟ್ ಡಸಂಟ್ ಹ್ಯಾವ್ ಎನಿ ಸಿಗ್ನಿಫಿಕೆಂಟ್ ಮೀನಿಂಗ್. ಅದೇ ಇನ್ಫಾರ್ಮೇಷನ್ಗೆ ಬಂದಾಗ ಇಟ್ ಈಸ್ ಗ್ರೂಪ್ ಆಫ್ ಡೇಟಾ ದಟ್ ಕಲೆಕ್ಟಿವ್ಲಿ ಕ್ಯಾರಿ ಎ ಲಾಜಿಕಲ್ ಮೀನಿಂಗ್. ಅದೊಂದು ಗ್ರೂಪ್ ಆಫ್ ವರ್ಡ್ಸ್ ಇರುತ್ತೆ, ಅದಕ್ಕೊಂದು ಸ್ಪೆಸಿಫಿಕ್ ಆಗಿ ಒಂದು ಮೀನಿಂಗ್ ಕೊಡುತ್ತೆ, ಅದಕ್ಕೆ ನಾವೇನಂತೀವಿ? ಇನ್ಫಾರ್ಮೇಷನ್. ನೆಕ್ಸ್ಟ್, ಡೇಟಾದಲ್ಲಿ ಇಟ್ ಕಾಂಟ್ ಬಿ ಯೂಸ್ಡ್ ಫಾರ್ ಡಿಸಿಷನ್ ಮೇಕಿಂಗ್. ಡೇಟಾಯಿಂದ ನಾವು ಯಾವುದೇ ರೀತಿಯ ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ. ಓಕೆ, ಅದೇ ನಾವು ಇನ್ಫಾರ್ಮೇಷನ್ಗೆ ಬಂದಾಗ ಇಟ್ ಈಸ್ ವೈಡ್ಲಿ ಯೂಸ್ಡ್ ಫಾರ್ ಡಿಸಿಷನ್ ಮೇಕಿಂಗ್, ಇನ್ಫಾರ್ಮೇಷನ್. ನೆಕ್ಸ್ಟ್, ಕಮಿಂಗ್ ಟು ದ ಲಾಸ್ಟ್ ಪಾಯಿಂಟ್ಸ್ ಇನ್ ಡೇಟಾ. 5 Ramesh. I have taken a name here, a number called as 5 and a name called as Ramesh. So in information, what I am going to do? I am going to give a specific meaning to that. 5 is my register number, so 5 is my rule number. ಮುಗಿತಲ್ಲ, ಫುಲ್ ಸ್ಟಾಪ್. ಯಾವುದೇ ರೀತಿ ಬೇರೆ ಅರ್ಥ ಕೊಡೋದಿಲ್ಲ. ಅದೇ 5 ಅಂದರೆ ಏನಾಗಿರೋದು? ಬರೀ 5 ಅಂದರೆ ಅದಕ್ಕೆ ಏನಾದರೂ ಒಂದು ಅರ್ಥ ಆಗಿರ್ಬೋದು. ಓಕೆ, ಅದೇ ಇನ್ಫಾರ್ಮೇಷನ್ಗೆ ಬಂದಾಗ 5 is my register number ಅಂದರೆ ಮುಗಿತಲ್ಲಿ, ಫುಲ್ ಸ್ಟಾಪ್. Ramesh is my name. So apart from that, with representation, here I have shown you the difference between the data and information. ಇನ್ಫಾರ್ಮೇಷನ್ ಡೇಟಾ ಅಂದ್ರೇನು? ಅನ್ಆರ್ಗನೈಸ್ಡ್ ಡೇಟಾ ಆಗಿರುತ್ತೆ. ಅದೇ ಇನ್ಫಾರ್ಮೇಷನ್ ಅಂದ್ರೇನು? ನೀಟಾಗಿ ಪ್ರೊಸೆಸ್ಡ್ ಇರುತ್ತೆ, ಆರ್ಗನೈಸ್ಡ್ ಇರುತ್ತೆ, ಸ್ಟ್ರಕ್ಚರ್ಡ್ ಇರುತ್ತೆ. ಓಕೆ, ಒಂದು ಪರಿಪೂರ್ಣವಾದ ಒಂದು ಸಿಗ್ನಿಫಿಕೆಂಟ್ ಮೀನಿಂಗ್ ಕೊಡುವಂಥದ್ದು ಇನ್ಫಾರ್ಮೇಷನ್ ಅಂತೀವಿ. Now let's get into the what is database. Database is called as database is a collection of related data organized in a way that can be easily accessed, managed and updated. ಹಿಂಗಂದ್ರೇನು? ಡೇಟಾ ಅಂದ್ರೇನು? ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ, ಒಂದು ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ ಇರುತ್ತೆ. ಓಕೆ, ಆರ್ಗನೈಸ್ಡ್ ಇನ್ ಎ ವೇ, ಯಾವ ರೀತಿ ಹೊಂದಾಣಿಕೆ ಮಾಡಿಟ್ಟಿರ್ತೀವಿ ಅಂದರೆ, ಯಾವ ರೀತಿ ಸಿಸ್ಟಮೆಟಿಕ್ ಆಗಿ ಮಾಡಿಟ್ಟಿರ್ತೀವಿ ಅಂದರೆ, ಸೊ ದಟ್ ಇಟ್ ಕ್ಯಾನ್ ಬಿ ಈಸಿಲಿ ಆಕ್ಸೆಸ್ಡ್, ಮ್ಯಾನೇಜ್ಡ್ ಆ್ಯಂಡ್ ಅಪ್ಡೇಟೆಡ್. ಎಕ್ಸಾಂಪಲ್ಸ್ ಯಾವುದು? ಟೆಲಿಫೋನ್ ಡೈರೆಕ್ಟರಿ, ಡಿಕ್ಷನರಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಅಸ್ಯೂಮ್ ದಟ್ in dictionary what you are going to find is, you are going to find the huge collection of the words. For example, if you don't find any meaning of any particular word, then where you are going to look into? You are going to look into the dictionary. ಹೌದಾ? ಓಕೆ, ನಾವು ಒಂದು ವೇಳೆ ವರ್ಡ್ಸ್ ಏನಾದರೂ ಅಲ್ಫಾಬೆಟಿಕಲಿ ಮ್ಯಾನರಲ್ಲಿ ಇರಲಿಲ್ಲ ಅಂದರೆ ಏನಾಗುತ್ತೆ? ಯು ಆರ್ ಗೋಯಿಂಗ್ ಟು ಫೈಂಡ್ ಎ ವೆರಿ ಗ್ರೇಟ್ ಡಿಫಿಕಲ್ಟಿ ಟು ಫೈಂಡ್ ಎ ವರ್ಡ್. ಹೌದಾ? ಸೊ ಇನ್ ದ ಸೇಮ್ ವೇ, ಇವಾಗ ಡಿಕ್ಷನರಿ ಈಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡೇಟಾಬೇಸ್. ಈ ಡಿಕ್ಷನರಿನ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಲೆಟ್ಸ್ ಡಿಸ್ಕ್ರೈಬ್ ದ ಡೆಫಿನೇಷನ್ ಆಫ್ ಎ ಡೇಟಾಬೇಸ್. ಲೆಟ್ಸ್ ರಿಕಾಲ್ ದ ಡೆಫಿನೇಷನ್ ಆಫ್ ದ ಡೇಟಾಬೇಸ್. ಡೇಟಾಬೇಸ್ ಅಂದ್ರೇನು? ಡೇಟಾಬೇಸ್ ಈಸ್ ಎ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ. ಸೊ ಡಿಕ್ಷನರಿದೊಳಗೆ ಏನಿರುತ್ತೆ? ಹ್ಯೂಜ್ ಅಮೌಂಟ್ ಆಫ್ ಎಲ್ಲ ವರ್ಡ್ಸಿಂದ ಇರುತ್ತೆ ಡೇಟಾ. ಇಟ್ ಈಸ್ ದ ರಿಲೇಟೆಡ್ ಡೇಟಾ. ಯಾವ ರೀತಿ ಹೊಂದಾಣಿಕೆ ಮಾಡಿಟ್ಟಿರ್ತಾರೆ? ಇಟ್ ಈಸ್ ಆರ್ಗನೈಸ್ಡ್ ವೇ. ಹೌದಾ? ಆಲ್ಫಾಬೆಟಿಕಲಿ ಎ ಆದಮೇಲೆ ಬಿ, ಇಟ್ ಈಸ್ ಗೋಯಿಂಗ್ ಟು ಬಿ ಅರೇಂಜ್ಡ್ ಇನ್ ಆಲ್ಫಾಬೆಟಿಕಲ್ ಮ್ಯಾನರ್. ಹೌದಾ? ಇಟ್ ಈಸ್ ಆರ್ಗನೈಸ್ಡ್ ಇನ್ ಎ ವೇ. ಯಾವ ಕೆ ಅಂದರೆ, ಸೊ ದಟ್ ಇಟ್ ಕ್ಯಾನ್ ಬಿ ಈಸಿಲಿ ಆಕ್ಸೆಸ್. ಯಾಕೆ ಆ ರೀತಿ ಅಲ್ಫಾಬೆಟಿಕಲಿ ಮಾಡಿಟ್ಟಿರ್ತಾರೆ ಅಂದರೆ, ಹುಡುಕ್ಲಿಕ್ಕೆ ಈಸಿ ಆಗಲಿ ಅಂತೇಳಿ. ಸೊ ದಟ್ ಇಟ್ ಕ್ಯಾನ್ ಬಿ ಈಸಿಲಿ ಆಕ್ಸೆಸ್ಡ್, ಮ್ಯಾನೇಜ್ಡ್ ಆ್ಯಂಡ್ ಅಪ್ಡೇಟೆಡ್. ಓಕೆ, ಒನ್ ಆಫ್ ದ ಅನದರ್ ಎಕ್ಸಾಂಪಲ್ ಇಸ್ ಯೆಲ್ಲೋ ಪೇಜಸ್. ಯೆಲ್ಲೋ ಪೇಜಸಲ್ಲಿ ಏನಿರುತ್ತೆ? ಆಲ್ ದ ಟೆಲಿಫೋನ್ ನಂಬರ್ಸ್ ಆರ್ ಗೋಯಿಂಗ್ ಟು ಬಿ ಸಪೋರ್ಟೆಡ್ ಇನ್ ಟು ದ ಯೆಲ್ಲೋ ಪೇಜಸ್. ಓಕೆ, ಅಲ್ಲಿ ನೀಟಾಗಿ ಅಲ್ಫಾಬೆಟಿಕಲಿ ಮ್ಯಾನರಲ್ಲಿ ಹೆಸರು ಮೇಲೆ ಹುಡ್ಕೊತ ಹೋಗ್ಬೋದು. ಅದೇ ರೀತಿ ಫಾರ್ ಎಕ್ಸಾಂಪಲ್, ನಿಮ್ಮ ಫೋನಲ್ಲಿ ನೀವು ಕಾಂಟ್ಯಾಕ್ಟ್ ನಂಬರ್ ಸೇವ್ ಮಾಡಬೇಕಾದ್ರೆ ಒಂದು ನಂಬರ್ನ ಸೇವ್ ಮಾಡ್ತೀರಿ. ಓಕೆ, ಆ ನಂಬರ್ ಏನಾಗುತ್ತೆ? ದಟ್ ಈಸ್ ಗೋಯಿಂಗ್ ಟು ಬಿ ಇನ್ ಸಾಫ್ಟ್ವೇರ್ ದಟ್ ಈಸ್ ಗೋಯಿಂಗ್ ಟು ಬಿ ಅರೇಂಜ್ಡ್ ಇನ್ ಎ ಆಲ್ಫಾಬೆಟಿಕಲ್ ಮ್ಯಾನರ್. ನೀವು ನಂಬರ್ ಹುಡುಕಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಸ್ಯೂಮ್ ದಟ್ ಐ ಹ್ಯಾವ್ ಸೇವ್ಡ್ ಎ ನಂಬರ್ ಕಾಲ್ಡ್ ಎಸ್ ಸುರೇಶ್. ಆ ಸುರೇಶ್ ಅಂತೇಳಿ ಹುಡುಕಬೇಕಾದ್ರೆ ನಾ ಏನು ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಟೈಪ್ ಕಾಂಟ್ಯಾಕ್ಟ್ಸ್ ಎಸ್ ಯು ಅಂತೇಳಿ ಬಂದಾಗ ಏನಾಗುತ್ತೆ? ಎಸ್ ಯು ಇಂದ ಸ್ಟಾರ್ಟ್ ಆಗುವಂಥ ಕಾಂಟ್ಯಾಕ್ಟ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ದ ಡೇಟಾಬೇಸ್. ಡೇಟಾಬೇಸ್ ಅಂದ್ರೇನು? ಇಟ್ ಈಸ್ ಎ ಕಲೆಕ್ಷನ್ ಆಫ್ ದ ಹ್ಯೂಜ್ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ. ಒಂದು ಸಂಬಂಧಪಟ್ಟಿರುವಂಥ ಅದಕ್ಕೆ ಡೇಟಾ. ಇಟ್ ಈಸ್ ಎ ಹ್ಯೂಜ್ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ ಆರ್ಗನೈಸ್ಡ್ ಇನ್ ಎ ವೇ
ನೀಟ್ಲಿ ನಾವೊಂದು ಆರ್ಗನೈಸ್ ಆಗಿ ಮಾಡಿಟ್ಟಿರ್ತೀವಿ. ಯಾಕೆ ಮಾಡಿಟ್ಟಿರ್ತೀವಿ? ಸೊ ದಟ್ ಇಟ್ ಕ್ಯಾನ್ ಬಿ ಈಸಿಲಿ ಆಕ್ಸೆಸ್ಡ್, ಮ್ಯಾನೇಜ್ಡ್ ಆ್ಯಂಡ್ ಅಪ್ಡೇಟೆಡ್. ಅದಕ್ಕೆ ನಾವೇನಂತೀವಿ? ಡೇಟಾಬೇಸ್ ಅಂತೀವಿ. So in today's class, what are the topics we have seen? We have seen the topic called as introduction, data, information, files, database. Introduction ಅಲ್ಲಿ ನಾವೇನು ನೋಡಿದ್ವಿ? ಸೊ ಇನ್ ನವಡೇಸ್ ಎವ್ರಿವೇರ್ ದ ಡೇಟಾಬೇಸ್ ಈಸ್ ಗೋಯಿಂಗ್ ಟು ಬಿ ಯೂಸ್. ನೀವು ಯಾವುದೇ ಒಂದು ಆರ್ಗನೈಸೇಷನ್ಗೆ ಹೋಗ್ರಿ, ಅಲ್ಲಿ ಕಂಪ್ಯೂಟರ್ ಇರುತ್ತೆ. ಕಂಪ್ಯೂಟರ್ ಒಳಗಡೆ ಏನಿರುತ್ತಾ? ಮೇನ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಮೇಡ್ ಅಪ್ ಆಫ್ ಇನ್ಫಾರ್ಮೇಷನ್. ಸೊ ಬ್ಯಾಂಕಲ್ಲಿ ಏನಿರುತ್ತೆ? ನೀವು ಅಮೌಂಟ್ ವಿಡ್ರಾ ಮಾಡ್ತೀರಿ, ಟ್ರಾನ್ಸಾಕ್ಷನ್ಸ್ ಮಾಡ್ತೀರಿ, ಆಲ್ ದ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಸ್ಟೋರ್ಡ್ ಇನ್ ದ ಡೇಟಾಬೇಸ್. ಓಕೆ, ಸರ್ವರಲ್ಲಿ ಸ್ಟೋರ್ ಆಗುತ್ತೆ. ಎಷ್ಟು ತೊಗೊಂಡಿದ್ವಿ, ಎಷ್ಟು ಹಾಕಿದ್ವಿ, ದ ಡೇಟಾ ಈಸ್ ವೆರಿ ಇಂಪಾರ್ಟೆಂಟ್ ಓವರ್ ದೇರ್. ಓಕೆ, ಇವನ್ ದೋ ಇಫ್ ಯು ಗೋ ಫಾರ್ ಎನಿ ಆರ್ಗನೈಸೇಷನ್, ಇನ್ಫೋಸಿಸ್, MNC ಕಂಪ್ನೀಸ್, ಯಾವುದೇ ಒಂದು MNC ಕಂಪ್ನೀಸ್ ತಗೋರಿ, ಎವ್ರಿ ಡೇ ಆರ್ ಡೀಲಿಂಗ್ ವಿತ್ ಎ ಗ್ರೇಟ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾ. Now you can understand the very necessity of understanding the knowledge of data here. Next we have gone with the data. What is data? Data ಅಂದ್ರೇನು? It is a set of raw facts which doesn't have any significant meaning and it is unprocessed data. ಅದಕ್ಕೆ ನಾವೇನು ಕರಿತೀವಿ? ಡೇಟಾ ಅಂತೇಳಿ ಕರಿತೀವಿ. ಇನ್ಫಾರ್ಮೇಷನ್ ಅಂದ್ರೇನು? ಇಟ್ ಈಸ್ ಎ ಪ್ರೊಸೆಸ್ಡ್ ಡೇಟಾ. ಓಕೆ, ಇದೊಂದು ಪ್ರೊಸೆಸ್ ಆಗಿ ಬಂದಿರೋ ಡೇಟಾ ವಿಚ್ ಸ್ಪೆಸಿಫೈಸ್ ಎ ಸಿಗ್ನಿಫಿಕೆಂಟ್ ಮೀನಿಂಗ್ ಕೊಡುತ್ತೆ ನಮಗೆ. ವಿಚ್ ಸ್ಪೆಸಿಫೈಸ್ ಎ ಸಿಗ್ನಿಫಿಕೆಂಟ್ ಮೀನಿಂಗ್ ಸೊ ದಟ್ ವಿ ಕ್ಯಾನ್ ಏಬಲ್ ಟು ಟೇಕ್ ಎ ಬೆಟರ್ ಡಿಸಿಷನ್ಸ್. ಇದಕ್ಕೆ ನಾವೇನಂತೀವಿ? ಇನ್ಫಾರ್ಮೇಷನ್ ಅಂತೀವಿ. ಫೈಲ್ಸ್ ಅಂದ್ರೇನು? ಫೈಲ್ಸ್ ಈಸ್ ಎ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ. ಎಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ? ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟೋರ್ಡ್ ಇನ್ ದ ಸೆಕೆಂಡರಿ ಮೆಮೊರಿ. ನೆಕ್ಸ್ಟ್ ಕಮಿಂಗ್ ಟು ದ ಡೇಟಾಬೇಸ್. ಡೇಟಾಬೇಸ್ ಅಂದ್ರೇನು? ಇಟ್ ಈಸ್ ಎ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ ಆರ್ಗನೈಸ್ಡ್ ಇನ್ ಎ ವೇ ಸೊ ದಟ್ ಇಟ್ ಕ್ಯಾನ್ ಬಿ ಈಸಿಲಿ ಆಕ್ಸೆಸ್ಡ್, ಮ್ಯಾನೇಜ್ಡ್ ಆ್ಯಂಡ್ ಅಪ್ಡೇಟೆಡ್. ಎಕ್ಸಾಂಪಲ್ಸ್ ಆರ್ ಡಿಕ್ಷನರಿ ತೊಗೋರಿ, ಯೆಲ್ಲೋ ಪೇಜಸ್ ತೊಗೋರಿ, ಅಥವಾ ಟೆಲಿಫೋನ್ ಡೈರೆಕ್ಟ್ರಿ ತಗೋರಿ, ಅಥವಾ ಲೈಬ್ರರಿ ಸಿಸ್ಟಮ್ ತಗೋರಿ. ಇವಾಗ ಲೈಬ್ರರಿದೊಳಗಡೆ ನಾವೇನಾದರೂ ಬುಕ್ಸು ರಾಶಿಗಟ್ಟಲೆ ತುಂಬ ಹಾಕಿದಾಗ ಬುಕ್ ಹುಡುಕ್ಲಿಕ್ಕೆ ಈಸಿ ಆಗುತ್ತಾ? ಆಗಲ್ಲ. ನಾವೇನು ಮಾಡ್ತೀವಿ? ನೀಟ್ಲಿ ವಿ ಆರ್ ಗೋಯಿಂಗ್ ಟು ಪುಟ್ ದ ಬುಕ್ಸ್ ಇನ್ ಟು ದ ರ್ಯಾಕ್ಸ್ ಸೊ ದಟ್ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಕಮ್ ನೆಕ್ಸ್ಟ್ ಟೈಮ್ ಸೊ ದಟ್ ಇಟ್ ಕ್ಯಾನ್ ಬಿ ಈಸಿಲಿ ಆಕ್ಸೆಸ್ಡ್, ಮ್ಯಾನೇಜ್ಡ್ ಆ್ಯಂಡ್ ಅಪ್ಡೇಟೆಡ್. So that is the best example of the database. So from this concept we are going to end the session. So before going to the session, so let's hope you people are able to answer this. Data is a set of facts, figures, statistics. ಏನು ಡೇಟಾ ಅಂದರೆ? it is the combination of facts, statistics. So answer is going to be the all of the above. Next, collection of related data stored in secondary memory is called as files. Which one is the organized data here? Information, data, raw facts, none of this. Organized data ಯಾವುದಿರುತ್ತೆ? ಯಾವಾಗಲೂ information ಇರುತ್ತೆ. Which is not an example for database? Dictionary. ಹೌದು, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡೇಟಾಬೇಸ್. ಯಾಕಂದ್ರೆ ಭಾಳಷ್ಟು ಡೇಟಾ ಒಂದು ಕಡೆ ಕೂಡಿಟ್ಟಿರ್ತೀವಿ. ಅದು ಯಾಕೆ ಯಾವ ರೀತಿ ಕೂಡಿಟ್ಟಿರ್ತೀವಿ ಅಂದರೆ ಆರ್ಗನೈಸ್ಡ್ ವೇದೊಳಗಡೆ, ಸೊ ದಟ್ ಇಟ್ ಕ್ಯಾನ್ ಬಿ ಈಸಿಲಿ ಆಕ್ಸೆಸ್ಡ್, ಮ್ಯಾನೇಜ್ಡ್ ಆ್ಯಂಡ್ ಅಪ್ಡೇಟೆಡ್. ಬ್ಯಾಂಕಿಂಗ್ ಹೌದು, ಅಲ್ಲೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿರ್ತಾರೆ. ಲೈಬ್ರರಿಯಲ್ಲಿ ಕೂಡ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿರ್ತಾರೆ. ಕಾಂಟ್ಯಾಕ್ಟ್ ನಂಬರ್ ಏನಾದರೂ ನಾವು ನೀಟಾಗಿ ಆರ್ಗನೈಸ್ ಮಾಡಿರ್ತೀರಾ? ಇಲ್ಲ. ಓಕೆ, ಕಾಂಟ್ಯಾಕ್ಟ್ ನಂಬರ್ಸ್ ಅಂದರೆ, ಸೊ ಫೋನ್ ಸಿಸ್ಟಮಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಅಂದರೆ ನೀಟಾಗಿ ಆರ್ಗನೈಸ್ ಮಾಡಿರ್ತೀವಿ. ಒಂದು ಕಾಂಟ್ಯಾಕ್ಟ್ ನಂಬರ್ ಅಂದರೆ, ಸೊ ದ ಆನ್ಸರ್ ಈಸ್ ಗೋಯಿಂಗ್ ಟು ಬಿ ಹಿಯರ್ contact number. So DAS is a collection of related data organized in a way that can be easily accessed, managed and updated. So this is the definition for database. So these are the books I have referred it. So for your kind information, for more information, you can go with these books. So thank you.